ಮಹಾತ್ಮರ ಅವತರಿಸಬೇಕಾಗಿತ್ತು ಅಂದ್ರೆ ಒಳ್ಳೆಯ ನಡತೆಯುಳ್ಳಂಥ ಸತಿಪತಿಗಳಾದರೆ ಮಾತ್ರ ಅಲ್ಲಿ ಮಹಾತ್ಮರು, ಸತ್ಪುರುಷರು, ಶಿವಯುಗಳು, ಶರಣರು, ಸಂತರು ಅವತರಿಸ್ತಾರೆ. ಸಂಸ್ಕಾರವಿಲ್ಲದ ತಂದೆ ತಾಯಿಗಳಲ್ಲಿ ಮಹಾತ್ಮರು ಹುಟ್ಟಬೇಕಾಗಿತ್ತು, ಜನಿಸಬೇಕಾದ್ರೆ ಆಗುವುದಿಲ್ಲ. ಬೀಜದಂತೆ ವೃಕ್ಷ, ನೂಲಿನಂತೆ ಸೀರೆ, ನಿಮಗೆಲ್ಲ ಗೊತ್ತಿದೆ. ಅಂಥ ಮುಚ್ಚಳಂಬ ಗ್ರಾಮದಲ್ಲಿ ಇಬ್ಬರು ಗಂಡ ಹೆಂಡತಿ ಸತಿಪತಿಗಳು ಅನ್ಯೋನ್ಯವಾದಂಥ ಭಕ್ತಿ, ಶ್ರದ್ಧೆ, ನಂಬಿಕೆ ರಾಮಲಿಂಗನ ಮೇಲೆ, ರಾಮನಾಥನ ಮೇಲೆ, ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ರಾಮಲಿಂಗೇಶ್ವರನ ಮೇಲೆ ಅನ್ಯೋನ್ಯ ಭಕ್ತಿ. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ, ಸತಿಪತಿಗಳೊಂದಾಗದವನ ಭಕ್ತಿ ಅಮೃತದೊಳು ವಿಷ ಬೆರೆದಂತೆ. ದಾಸವೇನವರು ಹೇಳ್ತಾರೆ, ಇಬ್ಬರು ಕೂಡ ಅನ್ಯೋನ್ಯವಾಗಿದ್ದು ಆ ರಾಮಲಿಂಗೇಶ್ವರನ ಮೇಲೆ ನಿತ್ಯ ಪೂಜೆ, ಅಭಿಷೇಕ, ಧ್ಯಾನ, ಜಪ, ದಾನ ಧರ್ಮಗಳಲ್ಲಿ ಇವರದು ಮನೆತನ ಎತ್ತಿರುವಂಥದ್ದು, ಕೈ ಎತ್ತಿರುವಂಥದ್ದು. ಸಂಕಟ ಬಂದಾಗ ವೆಂಕಟರಮಣ ಅಷ್ಟೇ ಅಲ್ಲ, ನಾವೆಲ್ಲ ಯಾವಾಗ ಸಂಕಟ ಬರ್ತೇವೆ ಅವಾಗ ಗುರುಗಳ ಕಡೆ ಬರೋದು, ಅಪ್ಪ ಹಿಂಗೆ ಆಗತ್ತೆ ನೋಡ್ರಿ ಅಂತೇವೆ. ಒಂದಿಷ್ಟು ಪಂಚಾಂಗರ ನೋಡುವಂತೇವೆ. ಶರೀರಕ್ಕೆ ಹೇಗೆ ಪಂಚ ಅಂಗಗಳದಾವೋ ಹಾಗೆ ಆ ಪಂಚಾಂಗದಲ್ಲಿ ಕೂಡ 5 ಅಂಗಗಳದಾವ. ಶರೀರಕ್ಕೆ 5 ಅಂಗಗಳಿದ್ರೆ ನಡೆಯಕ್ಕೆ ಬರ್ತದೆ, ಮಾತನಾಡಕ್ಕೆ ಬರ್ತದೆ, ಓಡಾಡಕ್ಕೆ ಬರ್ತದೆ, ಕೇಳಕ್ಕೆ ಬರ್ತದೆ. ಆದರೆ ಈ ಪಂಚಾಂಗದಲ್ಲಿ ಕೂಡ ವಾರ, ತಿಥಿ, ಯೋಗ, ಕರ್ಣ, ನಕ್ಷತ್ರಗಳು ಕೂಡ ಅವು 5 ಅದಾವ. ಇಂಥ 5ಗಳನ್ನು ನಾವು ವಿಚಾರ ಮಾಡ್ತೀವಿ. ಅಲ್ಲಿ ಎಲ್ಲಿ ಏನು ಮಾಡದೆ ಪರಮಾತ್ಮನಾಗಿರ್ತಕ್ಕಂಥ ರಾಮಲಿಂಗನ ಮೇಲೆ ಭಕ್ತಿಯನ್ನಿಟ್ಟು ಸತಿಪತಿಗಳೊಂದಾಗಿ ದಾನ ಧರ್ಮಗಳ ಮಾಡುತ್ತಾ, ಜಂಗಮ ದಾಸೋಹನ ಮಾಡುತ್ತಾ, ಎಂದೂ ಕೂಡ ಇಂಥದ್ದು ಮಾಡಿದ್ದೇನೆ ಅನ್ನೋದು ಕೂಡ ಅವರಲ್ಲಿ ಮನಸ್ಸಲ್ಲಿ ಬರಲಿಲ್ಲ. ಬಸವಣ್ಣರು ಹೇಳ್ತಾರೆ, ಮಾಡಿದೆನೆಂಬುದು ಮನದಲ್ಲಿ ಒಳೆದಡೆ ಏಡಿಸಿ ಕಾಡಿತು ಶಿವನ ಡಂಗುರ. ಮಾಡಿದೆನ್ನದಿರ ಲಿಂಗಕ್ಕೆ, ಮಾಡಿದೆನ್ನದಿರ ಜಂಗಮಕ್ಕೆ. ಮಾಡಿದೆ, ಇಂಥದ್ದು ಮಾಡಿದೀನಿ, ಅದು ನನ್ನಿಂದ ಆಗೈತಿ, ಇದು ನನ್ನಿಂದ ಆಗೈತಿ, ನಾ ಇಲ್ಲದೆ ಏನಿಲ್ಲ ನಿಂತೇವಲ್ಲ. ಮಾಡಿದೆ ಎಂಬುದು ಮನದಲ್ಲಿ ಒಡೆದಡೆ ಏಡಿಸಿ ಕಾಡಿತು ಶಿವನ ಡಂಗುರ. ಎಣಗಿಸ್ತದಂತ. ಮಾಡಿದೆನ್ನದಿರ ಜಂಗಮಕ್ಕೆ, ಮಾಡಿದೆನ್ನದಿರ ಲಿಂಗಕ್ಕೆ. ನಾನು ಹಂಗೆ ಮಾಡೀನಿ, ನಮ್ದಂಗೆ ಜಂಬ ಕುತ್ಕೊಳ್ಳೋದು ಜಾಸ್ತಿ ಮಾಡೋದೇ. ಕಡ್ಡಿ ಇಟ್ಟು ಮಾಡಿರ್ತೀವೋ ಅಥವಾ ಏನೋ ಮಾಡಿರ್ತೀವಿ, ಸ್ವಲ್ಪ ಮಾಡಿರ್ತೇವೆ, ಎಷ್ಟು ದೊಡ್ಡದಾಗಿ ಇರ್ತೀವಿ ಪುರಾಣ. ಅದು ಅವರಲ್ಲಿ ಬರಲಿಲ್ಲ. ಯಾವ ದಂಪತಿಗಳಾಗಿರ್ತಕ್ಕಂಥ ರಾಮಶೆಟ್ಟಪ್ಪ ಮತ್ತು ನಿಂಬವ್ವ, ಆ ತಾಯಿ ತಂದೆಗಳ ದಂಪತಿ, ಆ ದಂಪತಿಗಳಲ್ಲಿ ಎಂದೂ ಮನಸ್ಸಲ್ಲಿ ಬರಲಿಲ್ಲ, ನಾ ಹಿಂಗೆ ಮಾಡಿದ್ದೇನೆ, ಹಿಂಗಿದ್ದೇವೆ. ನೋಡಿ ಕಲಿಬೇಕು. ಮಾಡಿ ಕೆಲರಂ, ನೋಡಿ ಕೆಲರಂ, ಮುಟ್ಟಿ ಕೆಲರಂ ಅಂತ ಹೇಳಿದ್ದಾರೆ ಮಹಾತ್ಮರು. ನಾವೆಲ್ಲ ಮಹಾತ್ಮರ ಚರಿತ್ರೆಗಳನ್ನ ಯಾಕೆ ಓದಬೇಕಂದ್ರೆ ಅವರು ನಡೆದ ದಾರಿ ಹೇಗಿದೆ, ಅವರು ಬಂದ ದಾರಿ ಹೇಗಿದೆ, ಅವರ ಜೀವನ ಹೇಗಿತ್ತು, ಅದನ್ನು ನೋಡಿ ಕಲಿಬೇಕಂತ. ಹಾಗೆ ಇಲ್ಲಿ ರಾಮಶೆಟ್ಟಪ್ಪ ಮತ್ತು ನಿಂಬೆವ ಇಬ್ಬರು ದಂಪತಿಗಳು ಅನನ್ಯವಾದಂಥ ರಾಮಲಿಂಗೇಶನ ಮೇಲೆ ಭಕ್ತಿ, ಶ್ರದ್ಧೆ, ನಂಬಿಕೆಯನ್ನಿಟ್ಟು ದಿನನಿತ್ಯ ಸೇವೆ ಮಾಡ್ತಾ ಇದ್ದಾರೆ. ನೀವೆಲ್ಲ ನೋಡಿದ್ದೀರಿ. ದಾನದಲ್ಲಿ ಒಂದು ಮಾತಿದೆ, ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ಸುತ್ತಿ ಹರಿಯುವ ಸಾಗರ ನಿಮ್ಮ. ಈ ಎಲ್ಲ ಭಗವಂತನ ಕೊಟ್ಟಿರುವ ದಾನವನ್ನು ನಾವೊಂದಿಷ್ಟು ಪರೋಪಕಾರಕ್ಕಾಗಿ ಕೊಟ್ಟಿದ್ರೆ, ದಾನ ಮಾಡಿದ್ರೆ ಏನು ಹೋಗಲ್ಲ, ಏನು ಕಳ್ಕೊಳ್ಳಲ್ಲ ಅನ್ನುವಂಥ ಭಾವನೆ ನಮ್ಮಲ್ಲಿ ಇರಬೇಕು. ಆ ದಂಪತಿಗಳಲ್ಲಿ ಕೂಡ ಆಯಿತು. ಭಗವಂತ ಎಲ್ಲವನ್ನು ಕೊಟ್ಟಿದ್ದಾನೆ. ಅದಕ್ಕೆ ಹೇಗಿದಂದ್ರೆ, ನಿಮಗೆಲ್ಲ ಆ ನಿಂಬೆಯವನ ವಿಚಾರದಲ್ಲಿ ನೀವು ತಿಳ್ಕೋಬೇಕಾಗಿತ್ತು ಅಂದರೆ, ಹಿಂದೆ ಕಾಲದಲ್ಲಿ ನೆಲ್ಲೂರು ನಿಂಬೆಕ್ಕ ಕೇಳಿದ್ವಲ್ಲ, ನೆಲ್ಲೂರು ನೀಲೂರು ಅಂತ
ಹೇಳ್ತಾರೆ, ನೆಲ್ಲೂರು ಅಂತ ಹೇಳ್ತಾರೆ. ಆ ನಿಂಬೆಕ್ಕೆ ಹೇಗಿದ್ಳತ್ತಂದ್ರೆ ಆಕೆ ಆ ದೇವನ ಮೇಲೆ, ಪರಮಾತ್ಮ ಮೇಲೆ ಅನನ್ಯ ಭಕ್ತಿ. ಯಾಕೆಂದ್ರೆ ಆಕೆಯಲ್ಲಿ ಕೂಡ ಎಂದೂ ಕೂಡ ನಾ ಹೀಗಿದ್ದೀನಿ ಅಂತ ಹೇಳೋಲ್ಲ. ನಾವೇನಾದ್ರೂ ಒಂದು ವ್ರತ ಮಾಡ್ತಾ ಇದ್ರೆ, ಒಂದು ಆಚರಣೆ ಮಾಡ್ತಾ ಇದ್ರೆ, ಒಂದು ಏನಾದ್ರೂ ನಿಯಮವನ್ನು ಇಟ್ಕೊಂಡ್ರೆ ಸಾಕು, ಊರಿಗೆಲ್ಲ ಗೊತ್ತಾಗಿರ್ತೈತಿ ನಮ್ದೆಲ್ಲ. ಅದ್ರ ನಿಂಬೆವನ ಭಕ್ತಿ. ಅದು ಬಸವಣ್ಣ ಹೇಳ್ತಾರೆ, ಭಕ್ತಿ ಅಂತವುದು ದಾಸರಿಗೆ ಮಾಡಿದಂಥವುದು, ಭಕ್ತಿ ಅಂತವುದು ಸಿರಿಯಾಳ ಸಿಂಧು ಬಲ್ಲಾಳ ಮಾಡಿದಂಥವುದು, ಭಕ್ತಿ ಅಂತವುದು ಕೂಡಲ ಸಂಗಮ ದೇವ ನೀ ಬಾಣನ ಬಾಗಿಲ ಕಾಯ್ದಂಥವುದು. ಬಾಣಾಸುರನ ಬಾಗಿಲಿಗೆ ಕಾಯಿಲ್ಲ, ಹಾಗೆ ಭಕ್ತಿ ಮಾಡಬೇಕು. ದೇವರು ಬಾಣಾಸುರನ ರಾಕ್ಷಸನ ಮನೆ ಕಾಯ್ದಂತ ಮನೆ ಬಾಗಿಲು ಕಾಯ್ದಿದ್ದಾನ. ಯಾಕೆ ಗೊತ್ತಾ? ಬಾಣಾಸುರ ಏನ್ ಮಾಡಿದಾನ? ದೇವರ ರಾಕ್ಷಸರಾದರೂ ಕೂಡ ದೇವರ ಮೇಲೆ ಅನನ್ಯವಾದಂತ ನಂಬಿಕೆ, ಶ್ರದ್ಧೆ ಉಳ್ಳಂತ ಆ ಬಾಣಾಸುರ ದೈವ ಭಕ್ತಿ, ದೇವರ ಕುರಿತು ಹಲವಾರು ವರ್ಷ ತಪಸ್ಸು ಮಾಡ್ದ. ಹೇಗೆ ಮಾಡ್ದಂದ್ರೆ ಭಗವಂತ ಪ್ರತ್ಯಕ್ಷ ಆಗೋರಿಗೆ ಬಿಡಲಿಲ್ಲ. 12 ವರ್ಷ ತಪಸ್ಸು ಮಾಡ್ದ. ದೇವರು ಪ್ರತ್ಯಕ್ಷ ಆದ ಬಾಣಾಸುರಿಗೆ, ಏನಪ್ಪ ಏನು ಬೇಕು? ಏನಿಲ್ಲ ದೇವರೇ, ನಿನ್ನ ಪೂಜೆ ಮಾಡ್ಲಿಕ್ಕೆ ನನಗೆ 2 ಕೈಗಳು ಸಾಕಾಗ್ತಾ ಇಲ್ಲ, 1000 ಕೈಗಳು ಕೊಡು ಅಂತ ಕೇಳ್ತಾರಂತೆ ಬಾಣಾಸುರ. ನೀವೇನಾದ್ರೂ ಕೇಳಕ್ಕೆ ಸಾಧ್ಯನೇ ಇಲ್ಲ. ನಾವೇನಾದ್ರೂ ಕೇಳಿದ್ರೆ ಸಾಕು, ಇಂಥ ಪುರಾಣ ಪುಸ್ತಕದಲ್ಲಿ ಉಳಿತಿದ್ದೇವೆ, ಚರಿತ್ರೆಯ ಪುಸ್ತಕದಲ್ಲಿ ಉಳಿತಿದ್ದೇವೆ. ನಾವು ಏನು ಕೇಳೋದು? ಮದುವೆಯಾಗಿ ಇಷ್ಟು ವರ್ಷ ಆಯ್ತು, ಮಕ್ಕಳಾಗಿಲ್ಲ ಶರಣ, ನನ್ನ ಮಗ ಸಾಲಿ ಕಲಿತು ದೊಡ್ಡವಾಗಿದ್ದಾನೆ, ಒಂದು ನೌಕರಿ ಕೊಡ್ತಾ ಇಲ್ಲ, ನೌಕರಿ ಕೊಡುವಂತವಾಗು, ಇದಕ್ಕೆ ಕೇಳ್ತೀವಿ. ನಮ್ಮ ಈ ಸಲ ಮಳೆ ಅತಿವೃಷ್ಟಿ ಅನಾವೃಷ್ಟಿಯಿಂದ ನಮ್ಮ ಬೆಳೆ ಹಾಳಾಗೈತಿ, ನಮ್ಮ ಎಮ್ಮೆ ಹಾಲು ಕೊಡಲಾಗ್ಯದ, ಆಕಳ ಹಾಲು ಕೊಡಲಾಗ್ಯದ ಅಂತ ಕೇಳ್ತೀವಿ. ಆದರೆ ದೇವರೇ, ಅದೆಲ್ಲ ಹೋಗಲಿ, ಅಸ್ಥಿರ ಇರತಕ್ಕಂಥದ್ದು. ಎಮ್ಮೆ ಹಾಲು ಎಷ್ಟು ದಿವಸ ಕೊಡ್ತದ, ಬೆಳೆ ಎಷ್ಟು ದಿವಸ ಭೂಮಿ ಬೆಳೀತದ, ಅದು ಗೊತ್ತಿಲ್ಲ, ವಿಚಾರ ಮಾಡಿಲ್ಲ ನಾವು. ದೇವರಿನ ಆಶೀರ್ವಾದ ಇದ್ರೆ ನಾ ಎಲ್ಲಾದ್ರೂ ಬದುಕಬಹುದು, ಹೇಗಾದ್ರೂ ಇರಬಹುದು. ಅಂತ ದೇವರ ಹತ್ತಿರ ಬಂದು, ಸದ್ಗುರಿನ ಹತ್ತಿರ ಬಂದು ಕೇಳಬೇಕು, ಹೇ ದೇವರೇ, ನಿನ್ನ ನೋಡಲು ನನಗೆ 2 ಕಣ್ಣುಗಳು ಸಾಕಾಗ್ತಾ ಇಲ್ಲ, ಹೇ ದೇವರನ್ನ ಪೂಜೆ ಮಾಡ್ಲಿಕ್ಕೆ ನನಗೆ 2 ಕೈಗಳು ಸಾಕಾಗ್ತಾ ಇಲ್ಲ, ಹೇ ದೇವರನ್ನ ನಿನ್ನ ಹತ್ತಿರ ಬರ್ಲಿಕ್ಕೆ, ನಿನ್ನ ದೇವಸ್ಥಾನ ಬರ್ಲಿಕ್ಕೆ ನನಗೆ 2 ಕಾಲುಗಳು ಸಾಕಾಗ್ತಾ ಇಲ್ಲ, ಒಂದಿಷ್ಟು ಹೆಚ್ಚಿಗೆ ಕೊಟ್ಟರೆ ಪುಣ್ಯ ಬರ್ತೈತಿ ಅಂತ ಕೇಳಿದ ಬಾಣಾಸುರ ಕೇಳಿದ್ದು 1000 ಕೈಗಳು ಕೇಳ್ತಾನ ದೇವರ ಪೂಜೆಗೆ. 1000 ಕೈಗಳ ತಥಾಸ್ತು ಅಂದ ಭಗವಂತ ಬೋಳಾಶಂಕರವನು ಏನು ಕೇಳಿದ್ದೆಲ್ಲ ಕೊಡೋದು ಬಷ್ಟೇ ಕೆಲಸ ಒಂದು ಕೊಟ್ಟ. ಊರಾಗೆಲ್ಲ ಗೊತ್ತಾಯ್ತ್ರಿ, ಬಾಣಾಸುರ ತಪಸ್ಸು ಮಾಡಿದ ದೇವರು ಅವನಿಗೆ 1000 ಕೈಗಳು ಕೊಟ್ಟಿದ್ದಾನಂತೆ. ಹೆಂಗೆ ಪೂಜೆ ಮಾಡ್ತಾನೆ ಗೊತ್ತಿಲ್ಲ. ನಿಮ್ಗೆಲ್ಲ ಗೊತ್ತದ, ರಾಮಾಯಣದಲ್ಲಿ ರಾಮ ಭಕ್ತ ಯಾರು? ಹನುಮಾನ. ಆಂಜನೇಯ. ಹನುಮಾನ ಬಾಯಿಲಷ್ಟೇ ಅಲ್ಲ, ರೋಮಗಳು ಕೂಡ ರಾಮ ಅಂತಿದ್ದು ಅಂತ. ನಮ್ದಲ್ಲ, ರೋಮನೂ ಇಲ್ಲ, ಬಾಯಿನೂ ಅನ್ನಂಗಿಲ್ಲ. ಅದಕ್ಕೆ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿ ಬಿಡು ನಾಲಿಗೆ. ವಿಚಾರವಿಲ್ಲದೆ ಪರರ ದೋಚಿಸುವುದಕ್ಕೆ ಚಾಚಿಕೊಂಡಿರುವಂತ ನಾಲಿಗೆ, ನೀನು ರೂಢಿಗೊಡೆಯನಾದಂಥ ವಿಠಲನ ಸ್ಮರಣೆ ಮಾಡುವಂತ ಪುರಂದರದಾಸರು ಹೇಳ್ತಾರೆ. 1000 ಕೈಗಳು ಕೊಟ್ಟಿರುವಂತ ಬಾಣಾಸುರ ಪೂಜೆ ಮಾಡಕ್ಕೆ ಶುರು ಮಾಡ್ದ. ಹೆಂಗೆ ಪೂಜೆ ಮಾಡ್ತಾನೆ, ಹೆಂಗೆ ಅಭಿಷೇಕ ಮಾಡ್ತಾನೆ, ಹೆಂಗೆ ಧ್ಯಾನ ಮಾಡ್ತಾನೆ ನೋಡಬೇಕು ಅಂತ ತಂಡೋಪತಂಡವಾಗಿ ಊರಿನ ಜನರೆಲ್ಲ ಬರಕ್ಕೆ ಶುರು ಮಾಡಿದ್ರಂತೆ. ಸುತ್ತಮುತ್ತಲಿನ ಗ್ರಾಮದವರೆಲ್ಲ ಬಂದು ನೋಡೋರಂತೆ. ಆಗಂತಾನೆ, ಹೇ ದೇವರೇ, ಇವರು ಕಿರಿಕಿರಿ ಸಾಕಾಗಿರ್ತೈತೆ, ಅದಕ್ಕೆ ಇವರು ಅವಾಯ್ಡ್ ಮಾಡಲ್ಲ, ಏನ್ ಮಾಡು, ಗೇಟ್ ಕೀಪರ್ ಆಗೋ, ಬಾಣಾಸುರನ ಬಾಗಿಲ ಕಾಯ್ದಂತೆ. ನೋಡಿ, ತನ್ನ ದೇವರು ತನ್ನ ಪೂಜೆಗೋಸ್ಕರ ಬಾಣಾಸುರ ಪೂಜೆ ಮಾಡ್ತಕ್ಕಂಥದ್ದನ್ನು ನೋಡಿ ಬಾಣಾಸುರ ಬಾಗಿಲು ಕಾಯ್ಕೊಂಡಿದ್ದಾನಂತೆ. ಪೂಜೆ ಮಾಡೋದು ಅವನಿಗೆ, ಒಳಗೆ ಪೂಜೆ ಮಾಡ್ತಕ್ಕಂಥ ಅವನೇ ಇದ್ದಾನೆ, ಮತ್ತೆ ಬಾಗಿಲು ಕಾಯ್ತಾನೆ. ಅಂಥ ಭಕ್ತಿಯನ್ನ ಮಾಡಬೇಕು. ಹಾಗೆ ರಾಮಶೆಟ್ಟಪ್ಪ ನಿಂಬೆವ್ವ ಅನನ್ಯ ಹೇಗೆಂದ್ರೆ, ಅವರು ಇಡೀ ಶರೀರ ತುಂಬೆಲ್ಲ ಕಣ್ಣುಗಳಾಗಿ, ಇಡೀ ಶರೀರ ತುಂಬೆಲ್ಲ ಕೈಗಳಾಗಿ ಆ ರಾಮಲಿಂಗೇಶ್ವರನ ಪೂಜೆ ಮಾಡ್ತಾ ಇದ್ದಾರೆ. ಹಾಗೆ ನೆಲ್ಲೂರು ನಿಂಬೆಕ್ಕ ಅಂತ ಹೇಳ್ತೇವಲ್ಲ, ಅವಳಂತೆ ಅವಳಲ್ಲಿ ಅದೇ ಹೆಸರು ತಕ್ಕಂಥದ್ದು. ಹಾಲಪ್ಪ ಅಂತ ಇರ್ತದೆ ಹೆಸರು. ಅವ್ರ ಮನೆಗೆ ಒಂದು ಸ್ವಲ್ಪ ಹಾಲೇ ಇರಲ್ಲ. ದಾನವಂತ ಹೆಸರಿಟ್ಟು ಒಂದು ದಿವಸ ಕೈ ಎತ್ತಿ ದಾನ ಮಾಡಿರಲ್ಲ.
ಹೆಸರಿಗೆ ತಕ್ಕಂತೆ ಒಂದಿಷ್ಟು ಗುಣಗಳು ಕೂಡ ಬೇಕಾಗ್ತದೆ ನಮ್ಮಲ್ಲಿ. ಅದಲ್ಲ ಶ್ರವಣ. ಇವ ಶ್ರವಣ ಅಂತ ಇಟ್ಕೊಳ್ಳೋಣ, ಮುಂದೆ ಅಪ್ಪ ಒಂದು ತಕಡೆ ಹಾಕಿ ತೊಗೊಂಡೋಗ್ತಾನೆ ಕಾಶಿ ಯಾತ್ರೆಗೆ. ಹೋಗ್ತಲ್ವ? ಅದು ಹಿಂದಿನ ಕಾಲ ರೀ, ಈ ಕಾಲ ವಿಚಾರ ಮಾಡ್ಬೇಕು ನಾವೆಲ್ಲ. ನೆಲ್ಲೂರು ನೆಂಬೇಕಿನ ವಿಚಾರದಲ್ಲಿ ಒಂದು ಘಟನೆ ನಡೀತದೆ, ಒಂದು ಸಂದರ್ಭದ. ಸಿರಿಯಾಳ ಸಿಂಧು ಬಲ್ಲಣ್ಣನಿಗೆ ಸೊಕ್ಕು ಅಹಂಕಾರ ಬಂದಿತ್ತು. ಪರಮಾತ್ಮನನ್ನ ಸಾಕ್ಷಾತ್ಕಾರ ಮಾಡಿಕೊಂಡು ಪರಮಾತ್ಮನ ಗೆಳೆಯನಂತಿದ್ದವನು. ಸಿರಿಯಾಳನಿಗೆ ಒಂದಿಷ್ಟು ಅಹಂಕಾರ, ಭಕ್ತಿ ಅಹಂಕಾರ. ಅಂತಾನೆ, ದೇವರೇ, ಏ ಶಿವ, ಹೇ ಪರಮಾತ್ಮ, ನನ್ನಾಗಿ ಜಗತ್ತಿನಲ್ಲಿ ಭಕ್ತಿ ಮಾಡೋರು ಯಾರು ಇಲ್ಲ, ನಾನೊಬ್ಬನೇ ಭಕ್ತ ಅನ್ನುವಂಥ ಭಾವನೆ ಬಂದಿತ್ತು. ಅದ ಅಹಂಕಾರವನ್ನು ಮುರಿದು ಹಾಕಲು, ನೋಡಪ್ಪ, ನೀ ಅಜ್ಞೆ ಅಷ್ಟೇ ಅಲ್ಲ ಭಕ್ತ, ನಿಲ್ಲೂರು ಅಂತ ಒಂದಿದೆ, ನೀಲೂರು ನಿಂಬೇಕಂತ ಒಬ್ಬಳಿದ್ದಾಳೆ, ಅವಳ ಭಕ್ತಿ ನೋಡ್ಬೇಕು, ನಿನಗಿಂತ ಶ್ರೇಷ್ಠ ಭಕ್ತಿ ಅದ. ಅವ ಅಂತ ನನಗಿಂತ ಶ್ರೇಷ್ಠ ಭಕ್ತಾಳ ಅವಳು, ನೋಡೋಣ ಅಂತ ಊರಿಗೆ ಬರ್ತಾಳೆ. ಸಿರಿಯಾಳ ಮತ್ತು ದೇವ ಭಗವಂತನ ಊರಿಗೆ ಬಂದು, ಆ ಊರಿಗೆ ಬಂದಂತಾರೆ ಜಂಗಮ ವೇಷಧಾರಿಯಾಗಿ ಬಂದು, ಹಾಗೆ ಜಂಗಮ ಪ್ರೇಮಿ, ಸಂತ ಪ್ರೇಮಿ, ಕಾವಿ ಕಂಡಲ್ಲಿ ಶರಣಾಗತರಾಗಬೇಕು ನಾವೆಲ್ಲ. ಮನುಷ್ಯನಿಗಲ್ಲ, ಕಾವಿಗೆ ಶರಣಾಗತಿ ಮುಖ್ಯ. ಆ ಮನುಷ್ಯನಲ್ಲಿ ಆ ಕಾವಿ ಧಾರಣೆ ಮಾಡಿದ ವ್ಯಕ್ತಿಯಲ್ಲಿ ಇರ್ತಕ್ಕಂಥ ಜ್ಞಾನಕ್ಕೆ ನಮಸ್ಕಾರ ಅದ, ಆಚಾರಕ್ಕೆ ನಮಸ್ಕಾರ ಅದ, ವ್ಯಕ್ತಿಗೆ ಚರ್ಮಕ್ಕೆ ನಮಸ್ಕಾರ ಅಲ್ಲ. ಹಾಗೆ ನಿಂಬೇವ ಕಾವಿ ಕಂಡ್ರೆ, ಜಂಗಮ ಕಂಡ್ರೆ, ಸಂತರ ಕಂಡ್ರೆ ನಮಸ್ಕಾರ ಮಾಡಿ ಅವರಿಗೆ ಸ್ವಾಗತ ಮಾಡಿಕೊಂಡು ಅವರು ಉಪಚಾರವನ್ನು ಮಾಡಿ ಅವರು ಪ್ರಸಾದವನ್ನು ಮಾಡಿಸಿ ಕಳಿಸ್ತಿದ್ದಳು ತಾಯಿ. ಈ ಪರಮಾತ್ಮನು ಮತ್ತು ಈ ಸಿರಿಯಾಳ ಇಬ್ರು ಕೂಡ ಜಂಗಮ ವೇಷ ಹಾಕಿ ಬಂದಿದ್ದಾರೆ. ಭವತಿ ಭಿಕ್ಷಾಂದೇವಿ ಅಂತ ನಿಂಬೆಕ್ಕನ ಮನೆ ಮುಂದೆ ನಿಂತಿದ್ದಾರೆ. ಯಪ್ಪ, ಜಂಗಮರು ಬಂದಿದ್ದಾರೆ ಅಂತ ತಿಳ್ಕೊಂಡು ಭಗವಂತನ ಸ್ವರೂಪರೇ ಜಂಗಮರು ಅಂತ, ಭಗವಂತನ ಸ್ವರೂಪಿಯಾಗಿರ್ತಕ್ಕಂಥ ಜಂಗಮರ ಮನೆ ಮುಂದೆ ಬಂದಿದ್ದಾರಲ್ಲ, ಹಾಗೆ ಕಳಿಸಬಾರ್ದು, ಅವ್ರಿಗೆ ಸ್ವಾಗತ ಮಾಡಿಕೊಂಡು ಮನೆಯೊಳಗೆ ಸ್ನಾನ ಪೂಜೆಗೆಲ್ಲ ರೆಡಿ ಮಾಡ್ತಾನೆ ಅಂತ ಹೇಳಿ ರೆಡಿ ಮಾಡ್ತಾಳೆ. ಇವರು ಸ್ವಲ್ಪ ಹೊರಗಡೆ ಶರಣ ಶ್ರೀಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗ್ಬರ್ತೀವಿ ಅಂತ ಬರ್ತಾರೆ ಹೊರಗಡೆ. ಅಷ್ಟರಲ್ಲಿ ಶಾಲೆಗೆ ಹೋಗಿರ್ತಕ್ಕಂಥ ಮಗ, ನಿಂಬೆಕ್ಕನ ಮಗ ಬಂದಿದ್ದಾನೆ. ಇವಳು ನೀರು ತರಕಂತ ಬಾಯಿ ಹೋಗಿದ್ದಾಳೆ. ಈ ಜಂಗಮರಲ್ಲಿ ಮಠಕ್ಕೆ ಬಂದಿದ್ದಾರೆ. ಈ ಮಗ ಹಸಿದು ಸಾಲಿಯಿಂದ ಬಂದೈತಿ, ಹಸದೈತಿ, ಏನ್ ಮಾಡೋದಂತ ಬಿಸಿ ಬಿಸಿ ಹೋಳಿಗೆ ಕಂಡು ಕೂಡಲೇ ತಿನ್ನಕ್ಕೆ ಶುರು ಮಾಡ್ತಾರೆ. ಹೋಳಿಗೆ ಮಡಿಯಿಂದ ಮಾಡಿರುವಂತ ಹೋಳಿಗೆಯನ್ನ ಮಗು ತಿಂತಂತೇಳಿ ಆ ತಾಯಿ ಕೊಡ ಹೊತ್ಕೊಂಡು ಬಂದು ನೋಡ್ತಾಳೆ. ಏನು ಘಾತ ಮಾಡಿದಿಲ್ಲಪ್ಪ, ಜಂಗಮ ದಾಸಕ್ಕಾಗಿ, ಜಂಗಮ ತೃಪ್ತಿಗಾಗಿ ನಾ ಮಾಡಿದ್ದೇನೆ, ನೀ ತಿಂದಿಲ್ಲ ಅಂತೇಳಿ ಅಲ್ಲೇ ಮೂಲಿ ಒಳಗೆ ಒಣಕಿ ಇತ್ತು, ಒಣಕಿಂದ ತೆರೆಗೆ ಒಂದು ಹೊಡಿತಾಳ. ಆ ಪಾಪ ಮಗು ಒದ್ದಾಡಿ ಸತ್ತು ಹೋಗ್ತದೆ. ಸತ್ತು ಹೋಗ್ಕೊಳ್ಳೆ ತಾಯಿ ವಿಚಾರ ಮಾಡಲಿಲ್ಲ. ನಿಂಬೆಕ್ಕ ಜಂಗಮನೇ ಶ್ರೇಷ್ಠ, ಜಗತ್ತಿನಲ್ಲಿ ಜಂಗಮನೇ ಶ್ರೇಷ್ಠ, ಜಗತ್ತಿನಲ್ಲಿ ಆ ಪರಮಾತ್ಮನ ಸ್ವರೂಪ ಜಂಗಮ ಅಂತ ತಿಳ್ಕೊಂಡು ತಾಯಿ ಏನ್ ಮಾಡ್ತಾಳೆ, ಸತ್ತಿರುವ ಮಗನನ್ನ ಚಾಪೆ ಸುಳಿಯಲ್ಲಿ ಮುಚ್ಚಿ ಹಿಂದೆ ಒಂದ್ ಕಡೆ ರೂಮ್ನಾಗ ಇಟ್ಟು ಬಿಡ್ತಾಳೆ. ಇದಿಬ್ರು ಗೊತ್ತು, ನೋಡಿ ಸಿರಿಯಾಳ ದೇವರಿಬ್ರು ಮಾತಾಡ್ತಿದ್ದಾರೆ ಜಂಗಮರು. ನೋಡಿ ಅವಳು ದಿನ ಭಕ್ತಿ ನೋಡುವಂತ ಆ ಮಗನನ್ನ ಚಾಪೆಯಲ್ಲಿ ಸುಳ್ಳಿಯಲ್ಲಿ ಮುಚ್ಚಿ ಇಟ್ಟಿರ್ತಾಳೆ. ಮತ್ತೆ ಸ್ನಾನ ಮಾಡಿ ಮಡಿಯಿಂದ ಅಡಿಗೆಯನ್ನ ಮಾಡ್ತಾಳೆ. ಜಂಗಮ ಬರುವುದನ್ನ ಕಾಯ್ತಾ ಇರ್ತಾಳೆ. ಬಂದ್ರು ಊಟ ಮಾಡ್ಬೇಕಲ್ಲ, ಊಟ ಮಾಡುವ ಸಂದರ್ಭದಲ್ಲಿ ಅಮ್ಮ ನಿನ್ನ ಮಗನಿಗೆ ಕರಿ ಸಾಷ್ಟಾಂಗ ಹಾಕು ಅಂತಾರ ಜಂಗಮ ಅಂತಾರ. ನೀವು ಯಾರು ಸಂತ ಮಹಾತ್ಮರಿಗೆ ಪ್ರಸಾದ ಮಾಡಿದಾಗ ಸಾಷ್ಟಾಂಗ ಹಾಕ್ಬೇಕಲ್ಲ. ಮಕ್ಕಳಿಗೆ ಕರೆ, ಮಗನಿಗೆ ಕರಿ ಸಾಷ್ಟಾಂಗ ಹಾಕ್ಬೇಕು, ನಮಸ್ಕಾರ ಮಾಡಬೇಕು ಅಂತಂದಾಗ ಊಟ ಮಾಡ್ತಿರೋ ಇಲ್ಲ ಅಂತ ಕೇಳ್ತಾರೆ ಹೆಣ್ಮಗಳು. ನನ್ನ ಮಗ ಇಲ್ಲ, ಸತ್ತು ಹೋಗಿದ್ದಾನೆ, ನೀವು ಊಟ ಮಾಡಿ ಮೊದಲು ಪ್ರಸಾದ ಮಾಡ್ರಿ ಅಂತ. ನನ್ನಂಗ ನಿನ್ನ ಸಿರಿಯಾಳಂಗ ನನಗೇನು, ನಿನ್ನ ಮಾತಿಗೆ ನಾನು ಸೋಲ್ತೀನೇನು. ಸಿರಿಯಾಳನಂತೆ ನಾನು ಅಲ್ಲ, ಸಿಂಧು ಬಲ್ಲಾಳಂತೆ ಅಲ್ಲ, ನಂದೇ ಬೇರೆ. ಸತ್ತಿರೋ ಮಗ ನಾ ಕರೆಯಂಗಿಲ್ಲ, ಸತ್ತಿದ್ದಾನೆ, ಬೇಕಾದ್ರೆ ನೀನೇ ಕರಿ ಅಂತಾಳೆ ಹೆಣ್ಮಗಳು. ನಿಂದೆ ನೋಡಿದಿಲ್ಲ ಸಿರಿಯಾಳ ಅಂತ ತಿಳಿಸ್ತಾರೆ. ಮಗ ಮನೆಯಲ್ಲಿ ಸತ್ತಿದ್ರು ಕೂಡ ಆ ತಾಯಿ ಜಂಗಮ ಪ್ರೀತಿಯಿಂದ ಜಂಗಮಾರಾಧನೆ ಮಾಡಬೇಕು, ಅವನ ಪ್ರಸಾದ ಮಾಡಿಸ್ಬೇಕನ್ನೋಗೋಸ್ಕರ ಮಗ ಸತ್ತಿದ್ರು ಕೂಡ ದುಃಖಿಸದೆ ಅಡಿಗೆ ಮಾಡಿ ಪ್ರೀತಿಯಿಂದ ಉಣಿಸ್ತಾಳಲ್ಲ, ಇದಕ್ಕಿಂತ ಶ್ರೇಷ್ಠ ಭಕ್ತಳು ಅಂತ ತಿಳಿಸಿ ಹೇಳ್ತಾನೆ. ಆಗ ಸಾಕ್ಷಾತ್ಕಾರ ಆಗ್ತಾರೆ. ದೇವ ತನ್ನ ಸ್ವರೂಪವನ್ನು ತಿಳಿಸ್ತೀಯವ, ನಿನ್ನ
ಭಕ್ತಿಗೆ ಮೆಚ್ಚಿದ್ದೇನೆ, ನಡಿ ಅಂತ ಕರೆದುಕೊಂಡು ಹೋಗ್ತಾನೆ ಅನ್ನುವಂಥದ್ದನ್ನು ನೋಡ್ತಾ ಬರ್ತೇವೆ. ಅಂಥ ಸಿರಿಯಾಳ ಸಿಂಧು ಬಲ್ಲಾಳನ ಸಾಲಿನಲ್ಲಿರ್ತಕ್ಕಂಥ ನೆಲ್ಲೂರು ನಿಂಬೆಕ್ಕನ ವಿಚಾರದಲ್ಲಿ ಕೂಡ ನೋಡಿದಾಗ ಇಲ್ಲಿ ಕೂಡ ಈ ಮುಚ್ಚಳಮ್ಮ ಗ್ರಾಮದಲ್ಲಿ ನಿಂಬೆಕ್ಕ ಅನ್ನುವಂಥ ಆ ಸತಿಪತಿಗಳು ರಾಮಶೆಟ್ಟಪ್ಪ ಮತ್ತು ಈ ನಿಂಬೆಯವರು ದಂಪತಿಗಳು ಅಷ್ಟೇ ದಾನ ಧರ್ಮಗಳಲ್ಲಿ, ಹಾಗೆ ನೆಲ್ಲೂರು ನಿಂಬೆಕ್ಕನು ಕೂಡ ದಾನ ಧರ್ಮಗಳಲ್ಲಿ ಎತ್ತಿರುವಂಥ ಮನಸ್ಸು, ಭಾವ, ತೃಪ್ತಿ ಇದೆಲ್ಲ. ಹಾಗೆ ಈ ನಿಂಬೆಯವರು ಕೂಡ ಅಂಥ ಮನಸ್ಸುಗಳಾಗಿ ಸತಿಪತಿಗಳಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾವುದೇ ಮಾತಿನಲ್ಲಿ ಕೊರತೆ ಇಲ್ಲ ಅವರಿಗೆ. ರಾಮಶೆಟ್ಟಪ್ಪ ಮತ್ತು ಈ ನಿಂಬೆಯವರಿಗೆ ಯಾರೇ ಆ ಮನೆತನದಲ್ಲಿ ಯಾವುದೇ ತರದ ಕೊರತೆ ಇಲ್ಲ. ಉಡಾಕೆ ದೇವರು ಒಂದೊಂದ್ಸಲ ಪರೀಕ್ಷೆ ಮಾಡ್ತಾನೆ. ತನುವನಲ್ಲಾಡಿಸಿ ನೋಡುವ, ಮನವನಲ್ಲಾಡಿಸಿ ನೋಡುವ, ಧನವನಲ್ಲಾಡಿಸಿ ನೋಡುವ. ಇದಕ್ಕೆಲ್ಲ ಹೆದರದಿದ್ದರೆ ಬುದ್ಧಿ ಕಂಪಿತ, ಇದಕ್ಕೆಲ್ಲ ಹೆದರದಿದ್ದರೆ ಕರಬಿಡಿದಿತ್ತಿಕೊಂಬ ರಾಮನಾಥ. ಆ ಕೊಟ್ಟು ನೋಡ್ತಾನೆ, ತಗೊಂಡು ನೋಡ್ತಾನೆ. ದೇವರೆಲ್ಲವನ್ನ ಕೊಡ್ತಾನೆ, ಕೊಟ್ಟು ನೋಡ್ತಾನೆ, ಎಲ್ಲವನ್ನು ಕಸ್ಕೊಂಡು ನೋಡ್ತಾನೆ. ಒಂದಿಷ್ಟು ನಮ್ಮ ಮನಸ್ಸಿನಲ್ಲಿ ಬದಲಾವಣೆ ಆಗಬಾರ್ದು. ದೇವರ ಭಕ್ತಿಯಲ್ಲಿ ಬದಲಾವಣೆ ಆದರೆ ಅವನು ನೂಗ್ತಾನೆ, ದೂರ ನೂಗ್ಬಿಡ್ತಾನೆ. ಆದರೆ ಇವರಲ್ಲಿ ಎಲ್ಲ ರೀತಿಯಲ್ಲಿ ಯಾವುದೇ ಥರದ ಚಿಂತೆ ಇದ್ದಿಲ್ಲ. ಭಗವಂತ ಎಲ್ಲವನ್ನ ಕೊಟ್ಟಿದ್ದಾನೆ, ಓಡಲು ಎಲ್ಲವನ್ನು ಕೊಟ್ಟಿದ್ದಾನೆ. ಹಲವಾರು ವರ್ಷಗಳಾಯ್ತು ಸತಿಪತಿಗಳಾಗಿ ಭಗವಂತನ ಭಕ್ತಿಯನ್ನು ಮಾಡುತ್ತಾ ಇದ್ದಾರೆ. ಇಡೀ ವಯಸ್ಸು ಅವ್ರಿಗೊಂದು ಕೊರತೆ ಇತ್ತು, ಮಕ್ಕಳಿಲ್ಲ ಎನ್ನುವ ಕೊರತೆ ಮಾತ್ರ ಇತ್ತು. ಮಕ್ಕಳಿಲ್ಲ ಎನ್ನುವಂಥ ಕೊರತೆ ಮಾತ್ರ ಅವರಲ್ಲಿ ಮನಸ್ಸು ಯಾವಾಗಲೂ ಸದಾ ಅವರ ಮನಸ್ಸಿನಲ್ಲಿ ಕೊರಗ್ತಾ ಇತ್ತು. ಅಂಥ ದಂಪತಿಗಳು ಆ ರಾಮಲಿಂಗನ ಮೇಲೆ ಭಕ್ತಿ ಉಳ್ಳವರಾಗಿ ಯಾವಾಗಲೂ ಪೂಜೆ, ದಾನ, ಧರ್ಮಗಳ ಮಾಡುತ್ತಾ ಅದು ಒಂದು ಕೊರತೆಯನ್ನ ಹೇಳ್ತಾರೆ. ಅದನ್ನ ಅಲ್ಲಿ ಆ ರಾಮಲಿಂಗನ ಮೇಲೆ ಸದಾ ಇಡ್ತಾರೆ. ನೀವೆಲ್ಲ ನೋಡಿ ಜಾನಪದ ಸಾಹಿತ್ಯದಲ್ಲಿ ನೋಡಿರಿ ನೀವು, ಬಹಳ ಚೆನ್ನಾಗಿ ಹೇಳ್ತಾರೆ. ಬಾಲಕರಿಲ್ಲದ ಬಾಲಿಗಾತರ ಜನ್ಮ, ಬಾಲಕರಿಲ್ಲದ ಬಾಲಿಗಾತರ ಜನ್ಮ, ಬಾಡಿಗೆ ಎದ್ದು ದುಡಿದಾಗ, ಬಾಡಿಗೆ ಎದ್ದು ದುಡಿದಾಗ ಎಲೆಬಾಲೆ ಹಾಸುಂದು ಬೀಸಿ ಬರದಾಂಗ, ಹಾಸುಂದು ಬೀಸಿ ಬರದಾಂಗ. ಕಂದನ ಕೊಡು ಶಿವನೇ ಬಂದನ ಬಿಡಲಾರೆ, ಕಂದನ ಕೊಡು ಶಿವನೇ ಬಂದನ ಬಿಡಲಾರೆ, ತಂಗಿನ ಬಾಣ ಉಡಲಾರೆ, ತಂಗಿನ ಬಾಣ ಉಡಲಾರೆ, ಜಗದೋಳು ಪಂಜಂಬ ಶಬ್ದ ಬರಲಾರೆ, ಪಂಜಂಬ ಶಬ್ದ ಬರಲಾರೆ. ಪಂಜಿ ಬಾಗಿಲ ಮುಂದ ಅಂಜೂರಿ ಗಿಡ ಹುಟ್ಟಿ, ಪಂಜಿ ಬಾಗಿಲ ಮುಂದ ಅಂಜೂರಿ ಗಿಡ ಹುಟ್ಟಿ, ಟಂಗೆ ಟಂಗೆಗಳಿಗೆ ಗಿಳಿಕುಂತು, ಟಂಗೆ ಟಂಗೆಗಳಿಗೆ ಗಿಳಿಕುಂತು ನುಡಿತಾವೆ, ಪಂಜಿ ನಿನ್ನ ಬದುಕು ಹರವರಿಗೆ, ಪಂಜಿ ನಿನ್ನ ಬದುಕು ಹರವರಿಗೆ. ಬಹಳ ಚೆನ್ನಾಗಿ ಹೇಳ್ತಾರೆ. ಬಾಲಕರಿಲ್ಲದ ಬಾಲಿಜಾತರ ಜನ್ಮ, ಬಾಡಿಗೆ ಎತ್ತು ದುಡಿದಂಗ. ಇಲ್ಲಿ ಅವಳು ಪುರಾಣಕ್ಕೆ ಹೋಗಿದ್ರಂತೆ. ಅಲ್ಲಿ ಹಾಗೆ ಪುರಾಣ ಪುಣ್ಯಕಥೆ ನಡೆದಿತ್ತು. ಪುರಾಣ ಪುಣ್ಯಕಥೆಗೆ ಹೋದಾಗ ಅಲ್ಲಿ ಪುರಾಣದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಅಪುತ್ರಸ್ಯ ಗತಿರ್ನಾಸ್ತಿ, ಮಕ್ಕಳಿಲ್ಲದವರಿಗೆ ಮುಕ್ತಿ ಇಲ್ಲ ಅಂತ ಒಂದು ಮಾತು ಬರ್ತದ ಮಹಾಭಾರತದಲ್ಲಿ. ಅಂದ್ರೆ ಮಕ್ಕಳದು ನಮ್ಮ ಮುಕ್ತಿ ಆಗ್ತಿದ್ದೇನೋ ಅಂತ ವಿಚಾರ ಮಾಡ್ಕೊಂಡು ಆಕೆ ಪುರಾಣ ಪ್ರವಚನ ಕೇಳ್ಕೊಂಡು ಬಂದಿರ್ತಾಳೆ. ಲಿಂಬೆವ್ವ ದುಃಖಿಸ್ತಾ ಇದ್ದಾಳೆ. ರಾಮಶೆಟ್ಟಪ್ಪ ಕೇಳ್ತಾನೆ, ಯಾಕವ್ವ, ಯಾಕೆ ಏನಾಯ್ತು, ದುಃಖದ ಮುಖ ಇದೆಯಲ್ಲ, ಯಾಕೆ ಹೇಳ್ತಾ ಇದ್ದೆ ಅಂತ ಕೇಳಿದಾಗ, ಹೀಗೆ ಪ್ರವಚನಕ್ಕೆ ಹೋಗಿದ್ದ ಅಲ್ಲಿ ಪುರಾಣಿಕರು ಅಪುತ್ರಸ್ಯ ಗತಿರ್ನಾಸ್ತಿ, ಮಕ್ಕಳಿಲ್ಲದಿಗೆ ಮುಕ್ತಿ ಇಲ್ಲ ಅಂತ ಹೇಳಿದ್ದಾರೆ.
ಆದ್ರೆ ಮುಕ್ತಿನೇ ಇಲ್ಲ ಅಂತ ವಿಚಾರ ಮಾಡ್ತಾ ಇದ್ದೀನಿ, ಮಕ್ಕಳೇ ಇಲ್ಲ, ಜೊತೆಗೆ ಬಾಲಕರಿಲ್ಲದ ಬಾಲಿಗಾತರ ಜನ್ಮ ಬಾಡಿಗೆ ಎತ್ತು ದುಡಿದಂಗ, ಎಲೆ ಬಾಲೆ ಹಾಸುಂಡು ಬೀಸಿ ಒಗದಂಗ ಅಂತ ಹೇಳಿದ್ದಾರೆ. ಅದಕ್ಕೆ ಜೊತೆಗೆ ಮುಕ್ತಿಯನ್ನು ಸಿಗಬೇಕಾಗಿತ್ತು, ಮೋಕ್ಷ ಪಡಿಬೇಕಾಗಿತ್ತು, ಮಕ್ಕಳು ಬೇಕು ಅಂತ ಹೇಳಿದ್ದಾರೆ. ಅಂತ ಹೇಳಿದಾಗ ರಾಮಶೇಖರ್ ಹೇಳ್ತಾನೆ, ಯಾವ ಮಕ್ಕಳು ತಗೊಂಡು ಏನು ಮಾಡ್ತೀವಿ? ಆ ಮಗು ಮುಂದೆ ಬೆಳೆದು ದೊಡ್ಡವನಾದ ಮೇಲೆ ನಮಗೆ ನೋಡ್ತಾನನ್ನುವಂಥದ್ದು ಯಾವ ಭರವಸೆ? ಮಗ ಏನಾದ್ರೂ ಹುಟ್ಟಿ ಬೆಳೆದು ದೊಡ್ಡವನಾದ ಮೇಲೆ ಬಗಲ ಹೊಟ್ಟೆ ಏರ್ತಾ ಇದ್ರೆ ಏನ್ ಮಾಡೋದು? ನಮ್ಮ ಮಕ್ಕಳು ಅವ್ರು ತಗೊಂಡು ಏನು ಮಾಡ್ತಾರೆ? ಅವಂತಾನೆ ದನಗಳಿಗೆ ಪಶು ಪಕ್ಷಿಗಳಿಗೆ ಮಕ್ಕಳದಾವ, ಅವ್ ಮುಕ್ತಿ ಪಡೆದವೇನು ಅಂತ ಕೇಳ್ತಾನೆ ರಾಮಶೇಖರ್. ಮುಕ್ತಿ ಪಡೆದ ಮಕ್ಕಳಿಂದ ಮುಕ್ತಿ ಅಂತ ಆಗ್ತದೆ ಅನ್ನುವಂಥದ್ದಲ್ಲ, ತನ್ನ ತಾನಾರಲು ತಾನೇ ಅರಿಬೇಕು, ಆಗ ಮಾತ್ರ ಮುಕ್ತಿದಾಗ್ತದೆ. ಆರು ನಾನಂದು ವಿಚಾರಿಸು ವಿಷಮ ಸಂಸಾರವಿದನು ಕನಸೆಂದರಿ ಮಾರಮರ್ಧನ ಶಂಭುಲಿಂಗವನ್ನೊಲಿಸಿ ಗಂಭೀರ ಸುಖದೊಳು ಇರು ಎಂದರು. ಗಂಭೀರ ಸುಖ ಅಂದ್ರೆ ಮುಕ್ತಿಯ ಸ್ಥಿತಿ, ಕೈವಲ್ಯದ ಸ್ಥಿತಿ. ಯಾರು ನಾನಂತ ಅರಿಬೇಕು ವಿನಃ ಮಕ್ಕಳಿಂದ ಮುಕ್ತಿ ಸಿಗ್ತದೆ, ಸೊಸೆಯಂದಿರ ಮುಕ್ತಿ ಸಿಗ್ತದೆ, ಮೊಮ್ಮಕ್ಕಳಿಂದ ಮುಕ್ತಿ ಸಿಗ್ತದೆ ಅನ್ನುವಂಥದ್ದು ಇದು ಅಲ್ಲ ಅಂತ ರಾಮಶೆಟ್ಟಪ್ಪ ಅವರು ತಿಳಿಸಿ ಹೇಳ್ತಾರೆ. ಆದ್ರೆ ಈಗ ಹೊರಗೆ ಇರ್ತದಲ್ಲ, ಹೆಣ್ಣಿನ ಜನ್ಮ ಸಾರ್ಥಕ ಆಗ್ಬೇಕಾಗಿತ್ತಂದ್ರ ಆಕೆ ಜನ್ಮದಲ್ಲಿ ಒಂದು ಸಂತಾನ ಪ್ರಾಪ್ತಿ ಆದಾಗ ಮಾತ್ರ ಆಕೆ ಆ ಹೆಣ್ಣಿನ ಧರ್ಮಕ್ಕೊಂದು ಒಂದು ಸ್ಥಾನ ಸಿಕ್ಕ ಹಾಗೆ. ಸಮಾಜದಲ್ಲಿ ಕೂಡ ನಾವೆಲ್ಲ ನೋಡ್ತೇವೆ, ಬಂಜೆ ಇದ್ದವರಿಗೆ ಮಕ್ಕಳು ಕೊಡುವುದಿಲ್ಲ, ಆಮೇಲೆ ಅವರಿಗೆ ಯಾವುದರಲ್ಲಿ ಪಾಲ್ಗೊಳ್ಳಕ್ಕೆ ಕೊಡುವುದಿಲ್ಲ. ಇದೆಲ್ಲ ಕಷ್ಟ. ಅದು ನೋಡಿದಾಗ ಆಕೆ ನೋಡಿ ಆಕೆ ಚಿಂತೆಯನ್ನು ಮಾಡ್ತಾ ಇರ್ತಾಳೆ. ಯಾವಾಗಲೂ ಸತತ ಮನಸ್ಸಲ್ಲಿ, ತಲೆಯಲ್ಲಿ, ಹೃದಯದಲ್ಲಿ ಆ ರಾಮಲಿಂಗೇಶ್ವರ ತುಂಬಿಕೊಂಡು, ಯಪ್ಪ ರಾಮಲಿಂಗ ಒಂದು ಪುತ್ರ ಸಂತಾನವನ್ನು ಕರುಣಿಸಪ್ಪ, ಈಗ ಅಪುತ್ರಸ್ಯ ಗತಿರ್ನಾಸ್ತಿ ಅಂತ ಹೇಳಿದರೆ, ಬಾಲಕ ಬಂಜಿ ಬಾಗಿಲ ಮುಂದೆ ಅಂಜೂರಿ ಗಿಡ ಹೊಟ್ಟಿ ಟೊಂಗೆಗಳಿಗೆ ಕಿಳಿಕುಂತು ನುಡಿತಾವ, ಬಂದಿನ ಬದುಕು ಹೆರವರಿಗ. ಬನ್ನಿ ಮುರ್ಲಾಕ ಮಗನಿಲ್ಲ, ಬಂದು ಕುಟ್ಟಾಕ ಸೊಸಿ ಇಲ್ಲ. ಬನ್ನಿ ಮುರ್ಲಾಕ ಮಗ ಬೇಕು. ನಮ್ಮೊಳಗೆ ಪಿಸುಕಲ್ಲ ಒಳ್ಳಿರ್ತದ, ಒಂದು ಸೊಸಿ ಇದ್ರೆ ಅದಕ್ಕೆ ಪಿಸುಕಲ್ಲಿಗೆ ಕೊಟ್ಟು ಇದಕ್ಕೆಲ್ಲ ಒಂದು ಸ್ಥಾನ ಸಿಕ್ಕಂಗೆ ಆಗ್ತದೆ. ಹಿಂಗೆಲ್ಲ ಕೇಳ್ಕೊಂಡು ಕೊನೆಗೆ ಆಕೆ ಭಕ್ತಿ, ಆಕೆ ಪ್ರಾರ್ಥನೆ ದೇವರಿಗೆ ಬಿಟ್ಟು 10 ಹಲವಾರು ವರ್ಷಗಳಿಗೆ ಪ್ರಾರ್ಥನೆ ಮಾಡಿದಾಗ ಮಾತ್ರ ದೇವರಿಗೆ ಮುಟ್ಟುತ್ತೆ. ರಾಮಲಿಂಗೇಶ್ವರಿಗೆ ಮುಟ್ಟಿದಾಗ ಆ ರಾಮಲಿಂಗೇಶ್ವರನ ಒಂದು ದಿವಸ ಇವರು ಮಲಗಿರ್ತಾರೆ, ಮಲ್ಕೊಂಡಿರ್ತಾರೆ ರಾತ್ರಿ ಸಮಯದಲ್ಲಿ. ರಾಮಲಿಂಗೇಶ್ವರನ ಪೂಜೆಯನ್ನು ಮಾಡ್ತಾ ಇದ್ದಾರೆ ಸತಿಪತಿಗಳಿಬ್ಬರು ಕೂಡ ಕನಸಲ್ಲಿ. ನಾವು ಕೇಳ್ತೀವಿ, ನಮ್ಮ ಕನಸುಗಳೇ ಬೇರೆ. ಅಕ್ಕ ಕೇಳವ್ವ ನಾನೊಂದು ಕನಸ ಕಂಡೆ, ಅಕ್ಕಿ ಅಡಕೆ ತೆಂಗಿನಕಾಯಿ ಸುಲಿಪಲ ಗೌರವನ ಭಿಕ್ಷಕ್ಕೆ ತಂದೆ ಮಿಕ್ಕಿ ಮೀರಿ ಹೋವನ ಕೈ ಹಿಡಿದು ಚನ್ನ ಮಲ್ಲಿಕಾರ್ಜುನ ಕಣ್ಣು ತೆರೆದೆನ್ನುವಂತ ಅಕ್ಕಮಾದೇವಿ ಹೇಳ್ತಾಳೆ. ಇಲ್ಲಿ ನಾವು ನೋಡಬೇಕು, ನಿಂಬೆವ್ವ ಮಲಗಿದ್ದಾಳೆ, ರಾಮಶೆಟ್ಟಪ್ಪ ಮಲಗಿದ್ದಾನೆ, ಎಂಥ ಅದ್ಭುತ ಘಟನೆ ನಡೀತದೆ. ಅವ್ರು ನಿನ್ ದಿನನಿತ್ಯ ಏನು ರಾಮಲಿಂಗೇಶ್ವರ ಪೂಜೆ ಮಾಡ್ತಿದ್ರು, ಪೂಜೆ ಮಾಡ್ತಾ ಇರಬೇಕಾದ್ರೆ ಆ ಕನಸಿನಲ್ಲಿ ಸ್ವಪ್ನದಲ್ಲಿ ಒಂದು ಘಟನೆ ಏನಾಗ್ತಂದ್ರೆ, ಪೂಜಾರಿ ಏನು ಮಾಡ್ತಾನೆ, ಆ ತೆಂಗಿನಕಾಯಿಗಳನ್ನ ನೀವೆಲ್ಲ ಕಾಯಿ ಪೂಜೆ ಮಾಡಿದ್ಮೇಲೆ ತೆಂಗಿನಕಾಯಿ ಹಣ್ಣು ಹಂಪಲೆಲ್ಲ ಕೊಡ್ತಾರಲ್ಲ, ಹಾಗೆ ಉಡಿ ಒಳಗೆ ಉಡಿ ಮಾಡಿರ್ತಾರೆ, ತೆಂಗಿನಕಾಯಿ ಹಣ್ಣು ಎಲ್ಲ ಉಡಿ ಒಳಗೆ ಹಾಕ್ತಾನೆ ಪೂಜಾರಿ. ಹಾಕಿದಾಗ ಅದನ್ನು ಉಡಿ ಒಳಗೆ ಹಾಕಿದ್ದನ್ನ ತಕ್ಷಣ ಏನಾಗ್ತದೆ, ಉಡಿಯಿಂದ ಹೊಟ್ಟೆ ಪ್ರವೇಶ ಆದಂಗೆ ಆಗ್ತದೆ, ಹೊಟ್ಟೆ ಒಳಗೆ ಪ್ರವೇಶ ಆದಂಗೆ ಆಗ್ತದೆ. ಉಡಿ ಒಳಗಿರುವಂತಹ ಹಣ್ಣು ಕಾಯಿಗಳನ್ನ ಹೊಟ್ಟೆ ಒಳಗೆ ಪ್ರವೇಶ ಆದಂಗೆ ಕನಸು ಬೀಳ್ತದ ತಾಯಿಗೆ, ನಿಂಬೆವಗೆ. ಹಾಗೆ ಎಚ್ಚರಿಕೆ ಆಗ್ತದೆ, ಹೇಳ್ತಾಳೆ, ಹೇಳ್ರಿ ನನಗೆ ಹಿಂಗೆ ಕನಸು ಬಿತ್ತು. ಮಕ್ಕಳು ಕನಸು ಅಂತ ಗಂಡ ಬೈತ ಮುಂಜಾನೆ ಹೇಳಾಗತ್ತಿ, ಮಕ್ಕಳು ಕನಸೆಲ್ಲ ಬೀಳ್ತದೆ, ತಲೆಯಾಗ ಅದೇ ಮಗನ ಚಿಂತೆ ಮಾಡ್ತಾ ಇದ್ದಿ, ಮಗ ಹುಟ್ಟಿದ ಚಿಂತೆ ಇರ್ತೈತಿ, ಮಗನೇ ಹುಟ್ಟಿದಿರ್ತದ, ಸುಮ್ಮನೆ ಕೂಡ ನೀನು ಮಗು ಅಂತೇಳಿ ಮಲಗಿಸ್ತಾನೆ ಅಂತ ಬೈದು. ಹೆಂಗೆ ಬೆಳಗ್ಗೆ ಹೇಳ್ತಾರೆ, ಎದ್ದು ಒಬ್ಬ ಜಂಗಮ ದಾಸೋಹರು ಭವತಿ ಭಿಕ್ಷಾಂದೇಜ ಬರ್ತಾನೆ, ಭಿಕ್ಷೆಗೆ ಬಂದಿರ್ತಾನೆ ಜಂಗಮ. ಆ ಜಂಗಮಗೆ ಒಂದಿಷ್ಟು ಹಿಟ್ಟು ಏನು ಕೊಡಬೇಕು ದಾಸೋಹ ಕೊಟ್ಟು, ಯಪ್ಪ ಹಿಂಗೆ ಕನಸದಲ್ಲಿ ಹಿಂಗೆ ಬಿದ್ದಿತ್ತು ರಾತ್ರಿ, ಏನು ಕನಸದಲ್ಲಿ ಸ್ವಪ್ನದಲ್ಲಿ ಹೀಗೆ ಆಗಿತ್ತು ಏನು ಅಂತ ವಿಚಾರ ಮಾಡಿದಾಗ ಜಂಗಮ ಮೂರ್ತಿ ಹೇಳ್ತಾನೆ, ಏನಿಲ್ಲವ ಆ ರಾಮಲಿಂಗೇಶ್ವರನಿಗೆ ಆಶೀರ್ವಾದ ಮಾಡಿದ್ದಾನೆ, ಏನು ಹಣ್ಣು ಕಾಯಿ ಕೊಟ್ಟಿದ್ದಲ್ಲ ಆ ಪೂಜಾರಿ ಸ್ವಾಮಿಗಳು,
ಹೋಗ್ತಾನೆ ಅನ್ನುವಂಥ ಮಾತನ್ನು ನೋಡ್ತೇವೆ. ಅದಕ್ಕೆ ಆ ಮುಂದೆ ಆ ನಾಗಭೂಷಣ ಹುಟ್ಟಿ ಬರ್ತಾನೆ ಅನ್ನುವಂಥದ್ದು ನೋಡ್ತಾ ಬರ್ತೇವೆ. ಅದನ್ನು ನಾವು ವಿಚಾರ ಮಾಡಬೇಕು. ಎಂಥ ಮಹಾತ್ಮರು ಕೂಡ ಆ ದೇವಸ್ಥಾನದಲ್ಲಿ ಪೂಜೆ ಮಾಡಿದ್ದಲ್ಲಿ ಹಣ್ಣು ಕಾಯಿಗಳನ್ನು ಕೊಟ್ಟದ್ದು ಕೂಡ ಅದು ಪವಿತ್ರವಾಗಿರುವಂಥದ್ದು. ಅದನ್ನು ಅದು ಸ್ವೀಕರಿಸಿದಾಗ ನಮ್ಮ ಒಳಗೆ ಪ್ರವೇಶವಾಗಬೇಕು, ನಮ್ಮ ಮನಸ್ಸಲ್ಲೇ ಪ್ರವೇಶವಾಗಬೇಕು ಅಂತ ನಾಗಶೆಟ್ಟಪ್ಪ ಮತ್ತು ಆ ನಿಂಬೆವು ಹೀಗೆ ದಿನಗಳದಂತೆ ಆ ಜಂಗಮ ಮೂರ್ತಿಗಳು ಹೇಳಿದ್ರಲ್ಲ, ಆ ಪರಮೇಶ್ವರನಿನ ಅವತಾರದಲ್ಲಿ ಮಗುವನ್ನು ಚಿಂತೆ ಮಾಡ್ತಾ ಇದ್ದಲ್ಲ, ಆ ಮಗು ಈಗ ಅವತರಿಸಿ ಬರುವಂತ ಮಾಡ್ತಾನೆ. ಏನು ಚಿಂತೆ ಮಾಡಬೇಡ, ಶುಭ ಸೂಚನೆಗಳು, ಶುಭ ಶಕುನ ಅದು. ಅದಕ್ಕೆ ನೀನು ಆ ದಿನಗಳದಂತೆ ಆಗಿ ಗರ್ಭವತಿ ಆಗ್ತವೆ, ನವಮಾಸ ಕಳೀತವೆ, ಮಗು ಆಗ್ತದೆ ಅನ್ನುವಂಥದ್ದನ್ನ ನಾಳೆ ನೋಡ್ತೇವೆ. ನಾಳೆ ದಿವಸ ಏನು ಮಾಡೋಣ, ನಾವು ಜನನ ಆಗ್ತದೆ, ತೊಟ್ಟಿಲ ಕಾರ್ಯಕ್ರಮ, ನೀವೆಲ್ಲ ಬಂದರೆ ಬೇಗ ಬಂದು ರೆಡಿ ಮಾಡಬೇಕು. ಅದು ನಾನೇ ಮಾಡಬೇಕನ್ನೋ ಗೊತ್ತಿಲ್ಲ.